ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಗ್ರಾಮಾಯಣ ಸಿನಿಮಾ ರಿಲೀಸ್ ಆಗಿದೆ, ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಪ್ರತಿಯೊಬ್ರು ಕೂಡ ಮೇಘಾ ಶೆಟ್ಟಿಯ ನಟನೆಯನ್ನ, ಅವರ ಸೌಂದರ್ಯದ ಬಗ್ಗೆ ಎಲ್ಲರೂ ಕೂಡ ಹಾಡಿ ಹೊಗಳ್ತಾ ಇದ್ದಾರೆ. ನನ್ನ ಜೊತೆ ಇದೀಗ ನಮ್ಮ ಕರಾವಳಿಯ ಸುಂದರಿ ಮೇಘಾ ಶೆಟ್ಟಿ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹಾಯ್ ನಮಸ್ತೆ, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಗ್ರಾಮಾಯಣ ಸಿನಿಮಾದಲ್ಲಿ ಒಂದು ನಾವ್ ಯಾರು ಕೂಡ ಊಹೆ ಕೂಡ ಮಾಡದ ರೀತಿಯಲ್ಲಿ ನಮ್ಮನ್ನ ರಂಜಿಸಿದ್ದೀರಾ, ಅತ್ಯದ್ಭುತವಾಗಿ ನಟಿಸಿದ್ದೀರಾ. ಆ್ಯಂಡ್ ಅದಕ್ಕೂ ಮೇಲಾಗಿ ತುಂಬ ಸುಂದರವಾಗಿ ಕಾಣಿಸಿದ್ದೀರಾ ನಮಗೆ. ಸೊ ನಿಮ್ಮ ಮೊದಲ ರಿಯಾಕ್ಷನ್? ಆ್ಯಕ್ಚುಲಿ ಸಿನಿಮಾ ರಿಲೀಸ್ ಆಯ್ತು, ಈಗ 1-2-3 ದಿನ ಆಯಿತು ರಿಲೀಸ್ ಆಗಿ. ಎಲ್ರಿಗೂ ಸಿನಿಮಾ ಇಷ್ಟ ಆಗ್ತಿದೆ, ಕತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನನ್ನ ವಿನಯ್ ಕೆಮಿಸ್ಟ್ರಿ ಚೆನ್ನಾಗಿದೆ ಅಂದರು. ಆಮೇಲೆ ನನ್ನ ಆ್ಯಕ್ಟಿಂಗ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಎಲ್ಲರೂ ಹೇಳಿದ್ರು. ಐ ಥಿಂಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಹೋಗಬೇಕು, ಇನ್ನೂ ಈಗ ಒಂದು ರೇಂಜ್ಗೆ ಹೋಗ್ತಿದೆ, ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಹೋಗಬೇಕು ಸಿನಿಮಾ ಅಂತ ಆಸೆ. ಯಾವುದು ನಿಮಗೆ ಬೆಸ್ಟ್ ವಿಮರ್ಶೆ ಅಂತ ಅನಿಸ್ತು ನಿಮಗೆ ಅಂತ ಹೇಳಿ, ನಿಮ್ಮ ಸಿನಿಮಾದ ಬಗ್ಗೆ ಆ್ಯಂಡ್ ನಿಮ್ಮ ಬಗ್ಗೆ ಯಾರು ಕೊಟ್ಟ ವಿಮರ್ಶೆ ಬಹಳ ಖುಷಿ ಆಯಿತು? ಅಂದರೆ ನನಗೆ ಶಿವಣ್ಣ ಫೋನ್ ಮಾಡಿದರು. ಅಂದರೆ ಅವರು ನಮ್ಮ ಸಾಂಗಿಂದನೂ ಹೇಳ್ತಾನೆ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಸಾಂಗಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಮಾಡಿದ್ದೀರಾ, ಆ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದೀರಾ ಅಂತೆಲ್ಲ ತುಂಬ ಚೆನ್ನಾಗಿ ಐ ಥಿಂಕ್ ಶಿವಣ್ಣ ಸರ್ ಹೇಳಿದ್ದು. ಸೂಪರ್. ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಯಾಕಂದರೆ ನಿಮ್ಮ ಇಡೀ ಫ್ಯಾಮಿಲಿ ಅಣ್ಣವರ ಕುಟುಂಬದ ಅಭಿಮಾನಿಗಳು, ನಿಮ್ಮ ಮನೆಯವರು. ಸೊ ಇವತ್ತು ಅಣ್ಣವರ ಮೊಮ್ಮಗನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಎಷ್ಟು ಖುಷಿ ಆಯಿತು. ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದೀನಿ ಅಂದಾಗ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಆಗ ಅಂತ ಹೇಳಿ? ಅಂದರೆ ತುಂಬ ಖುಷಿ ಆಯಿತು. ವಿನಯ್ ಈಸ್ ವೆರಿ ಸಿಂಪಲ್ ಪರ್ಸನ್. ಅಂದರೆ ಅಷ್ಟು ಸ್ಟಾರ್ ಫ್ಯಾಮಿಲಿಯಿಂದ ಬಂದರು, ಅವ್ರು ಆ ಥರ ಅನ್ಸೋದೇ ಇಲ್ಲ. ಸೊ ವೆರಿ ಸಿಂಪಲ್, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಂದರೆ ವಿನಯ್ ಜೊತೆ ಕೆಲಸ ಮಾಡಿದ್ದು ನನಗೆ ಐ ಥಿಂಕ್ ಐ ಗಾಟ್ ಒನ್ ಗುಡ್ ಬೆಸ್ಟ್ ಫ್ರೆಂಡ್. ಮೋರ್ ದೆನ್ ನನ್ನ ಕೋ ಆ್ಯಕ್ಟರ್, ಐ ಗಾಟ್ ಒನ್ ವೆರಿ ಗುಡ್ ಬೆಸ್ಟ್ ಫ್ರೆಂಡ್. ಅಶ್ವಿನಿ ಮೇಡಮ್ ಏನು ಹೇಳಿದ್ರು? ಮ್ಯಾಮ್ ಆ್ಯಕ್ಚುಲಿ ನಮ್ಮನ್ನು ಆಫೀಸಿಗೆ ಕರೆದು ತುಂಬ ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಒಂದು ಸ್ವಲ್ಪ ಒಳ್ಳೆ ಮಾರ್ಕೆಟಿಂಗ್ ಮಾಡಿ, ಪ್ರಮೋಷನ್ಸ್ ಮಾಡಿ, ಚೆನ್ನಾಗಾಗುತ್ತೆ ಸಿನಿಮಾ ಅಂತ ಅಶ್ವಿನಿ ಮ್ಯಾಮು ಹೇಳಿದ್ರು. ಸೊ ಖುಷಿ ಆಯಿತು ನಮಗೆ. ರಾಘಣ್ಣ ಆಗಲಿ ಅಥವಾ ಮಂಗಳಮ್ಮ ಸಿನಿಮಾ ನೋಡಿ ಅವರು ಕೂಡ ಭಾವುಕರಾಗಿದ್ದರು, ಅವರು ಕೂಡ ಎಂಜಾಯ್ ಮಾಡಿದ್ರು. ಅವರು ನಿಮಗೆ ಅಲ್ಲೇ ಹೇಳಿದ್ರು ಭಾಳ ಚೆನ್ನಾಗಿ ಮಾಡಿದ್ಯಮ್ಮ, ಭಾಳ ಚೆನ್ನಾಗಿ ಮಾಡಿದ್ಯಾ ಅಂತ. ಅವೆಲ್ಲ ಎಷ್ಟು ಖುಷಿ ಆಯ್ತು ಕೇಳೋದಕ್ಕೆ ಅಂತ ಹೇಳಿ. ಅಂದರೆ ನನಗೆ ಮಂಗಳಮ್ಮ ಆಳಕ್ಕೆ ಶುರು ಮಾಡಿಬಿಟ್ರು. ನನಗೆ ಅವ್ರು ನೋಡಿ ಬೇಜಾರಾಗೋಯ್ತು, ಯಾಕೆ ಅಳ್ತಾ ಇದ್ದೀರಾ, ಅಳ್ಬೇಡಿ ಅಂತ. ಅಂದರೆ ಅವ್ರಿಗೆ ತುಂಬ ಇಷ್ಟ ಆಯಿತು ಮಗನ ಆ ಥರ ನೋಡಿ. ಯಾಕಂದರೆ ಅದು ಎಷ್ಟೋ ವರ್ಷದ ಶ್ರಮ. ಸೊ ಒಂದು ತಾಯಿ ಅದನ್ನು ನೋಡಿದಾಗ 100% ಅದರಲ್ಲಿ ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಅವ್ರು ಬಿದ್ದು ಅದೆಲ್ಲ ನೋಡಿದಾಗ ಒಂದು ತಾಯಿಗೆ ಅದೊಂದು ಅದೆಲ್ಲೋ ಒಂದು ಕಡೆ ಚುಚ್ಚುತ್ತಲ್ವ. ಸೊ ಅವ್ರು ನೋಡಿ ಅಳ್ಬೇಕಾದ್ರೆ ನನಗೆ ತುಂಬ ಬೇಜಾರಾಗೋಯ್ತು. ಸೊ ಐ ಥಿಂಕ್ ಅಮ್ಮನೂ ಕೂಡ, ರಾಘಣ್ಣ ಕೂಡ ಸಿನಿಮಾ ನೋಡಿ ತುಂಬ ಚೆನ್ನಾಗಿ ಮಾಡಿದ್ಯಮ್ಮ, ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ಯಾ, ಒಳ್ಳೇದಾಗಲಿ ನಿನಗೆ ಮುಂದೆ ಅಂತ ಹೇಳಿದ್ರು. ಸೊ ಐ ಥಿಂಕ್ ಅವರಿಬ್ರಿಗೂ ಸಿನಿಮಾ ಇಷ್ಟ ಆಗಿದೆ. ಗ್ರಾಮಾಯಣ ಸಿನಿಮಾನ ನನಗೆ ಅದೇ ಜನ ಬರಬೇಕು, ಥಿಯೇಟ್ರಿಗೆ ಬಂದು ನೋಡಬೇಕು, ನೋಡಿದ್ರೆ 100% ಖುಷಿಯಿಂದ ಹೋಗ್ತಾರೆ ಅನ್ನೋದು ನನ್ನ ಭಾವನೆ ಕೂಡ ಹೌದು. ಯಾಕಂದರೆ ನಾನು ಸಿನಿಮಾ ನೋಡಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ಸೊ ನೀವು ನಿಮ್ಮ ಕಡೆಯಿಂದ ಆಡಿಯನ್ಸನ್ನು ಬನ್ನಿ, ನೋಡೋದೇ ಡಿಸೈಡ್ ಮಾಡಬೇಡಿ, ಯಾರ ಮಾತನ್ನು ಕೇಳಬೇಡಿ ಅಂತ ಹೇಳೋದಿದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಖಂಡಿತವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಪ್ರತಿಯೊಂದು ಸಿನಿಮಾನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಡಿಪೆಂಡ್ಸ್, ಈಗ ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರುತ್ತೆ ಅಲ್ವಾ. ಆಮೇಲೆ ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಾವ್ದು ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಅಂದರೆ ನಾವು ಅವ್ರಿಗೆ ಹೇಳೋದೇ ಬೇಡ, ಅದನ್ನು ಅವ್ರ ತಲೆ ಮೇಲೆ ಎತ್ಕೊಂಡು ಮೆರೆಸ್ಬಿಡ್ತಾರೆ. ನಾವು ಹೇಳೋದೇ ಬೇಡ, ಅವ್ರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ. ಸೊ ಆ ಒಂದು ಭರವಸೆಯಲ್ಲೇ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂದರೆ, ಗ್ರಾಮಾಯಣ ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ ಇದೆ ಸಿನಿಮಾದಲ್ಲಿ, ನಿಜವಾಗ್ಲೂ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ. ಪೇರೆಂಟ್ಸ್ ಏನು ಹೇಳಿದ್ರು ನಿಮ್ಮ? ಆ್ಯಕ್ಚುಲಿ ಖುಷಿ ಪಟ್ರು. ನಮ್ಮಮ್ಮ, ನನ್ನ ಅಪ್ಪ, ನನ್ನ ಸಿಸ್ಟರ್ಸ್ ಎಲ್ಲ ಆ ಕ್ಯಾರೆಕ್ಟ್ರಲ್ಲಿ ನನ್ನ ನೋಡ್ಬಿಟ್ಟು, ಓಕೆ ನೀನು ಇಲ್ಲಿ ನೋಡಿದ್ರೆ ಹಿಂಗಿದೆಯಾ, ಅಲ್ಲಿ ನೋಡಿದ್ರೆ ಹಂಗಿದೆಯಾ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಮಾಡಿದ್ಯಾ, ನಮಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಹೇಗೆ ಅನ್ನಿಸ್ತು ನಿಮಗೆ ಆ ಪಾತ್ರದಲ್ಲಿ? ನೀವು ನಿಜವಾಗ್ಲೂ ರೈತ ಮಹಿಳೆ, ನೀವು ನಿಜವಾಗ್ಲೂ ಹುಟ್ಟಿನಿಂದಲೂ ಕೂಡ ಅದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ದಂಗೆ, ನೀವಂದರೆ ಗದ್ದೆಯಲ್ಲಿ ಕೆಲಸ ಮಾಡ್ದಂಗೆ ಅವೆಲ್ಲ ಆ ಥರ ನಿಜವಾಗ್ಲೂ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಥರನೇ ನಟಿಸಿದ್ರಿ. ಹೇಗಿತ್ತು ಅದೆಲ್ಲ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ? ಯಾವ ಥರ ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿ ಅಂತ ಹೇಳಿ? ಅಂದರೆ ಇದು ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಆಗ ಹೊಲ ಗದ್ದೆ ಟ್ರ್ಯಾಕ್ಟರ್ ಓಡಿಸೋದು, ಆಮೇಲೆ ನಾನು ಪೈಪ್ ತೊಗೊಂಡು ಹೋಗೋದು ತುಂಬ ದೊಡ್ಡ ಸೀಕ್ವೆನ್ಸ್ ಇದೆ. ಯಾಕಂದರೆ ಸಖತ್ ದೊಡ್ಡ ಭಾರ ಇರೋ ಪೈಪು ನಾನು ಬ್ಯಾಲೆನ್ಸ್ ಮಾಡಬೇಕಿತ್ತು. ಸೊ ಅದು ಒಂದು ಚಾಲೆಂಜಿಂಗ್ ಆಗಿತ್ತು. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಅದೆಲ್ಲ ಮಾಡುವಾಗ, ಹೊಸದೊಂದೇನೋ ಎಕ್ಸ್ಪೀರಿಯೆನ್ಸು. ಸೊ ನಾನು
ಫುಲ್ ಎಂಜಾಯ್ ಮಾಡಿದ್ದೀನಿ, ಸಿನಿಮಾ ಪೂರ ಎಂಜಾಯ್ ಮಾಡಿದ್ದೀನಿ. ನಿಜವಾಗ್ಲೂ ನಾವು ಕಂಡಂತೆ ತುಂಬ ಸಾಫ್ಟ್ ನೀವು ಪಾತ್ರದಲ್ಲಿ ಆ ಥರ ಮಾಡಿದ್ದು ಹೆಂಗೆ ನಿಜ ಸಾಫ್ಟಾ ಅಥವಾ ಜೋರಾ ನೀವು ಅಂತ ಹೇಳಿ? ಅಂದರೆ ಈಗ ಪಾತ್ರಕ್ಕೆ ಏನು ಬೇಕು ನಾವು ಅದು ಮಾಡಲೇಬೇಕಲ್ವಾ. ಈಗ ನಾವು ರಿಯಲ್ ಲೈಫಲ್ಲಿ ಸಾಫ್ಟು ಅಥವಾ ಜೋರು ಏನೇ ಇದ್ರೂ ಪಾತ್ರಕ್ಕೆ ಏನು ಬೇಕು ನಾವು ಅದನ್ನೇ ಮಾಡಲೇಬೇಕು. ಈಗ ಜೋರು ಇದ್ದವ್ರು ಸಾಫ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಅವರು ಅದನ್ನು ಮಾಡಲೇಬೇಕು. ರಿಯಲ್ ಲೈಫಲ್ಲಿ ನಾನು ತೀರಾ ಸಾಫ್ಟು ಅಲ್ಲ, ತೀರಾ ಜೋರು ಅಲ್ಲ, ಒಂಥರ ಮಧ್ಯದಲ್ಲಿ ಆ ಥರ ಬರುತ್ತೆ. ಬಟ್ ಅಷ್ಟು ರಿಯಾಕ್ಟ್ ಮಾಡಕ್ಕೆ ಬಂದರೆ ನನಗೆ ಕೋಪ ಬಂದರೆ ಹತ್ಬಿಡ್ತೀನಿ, ನಾನು ಕಿರ್ಚಾಡೋದಕ್ಕಿಂತ ಹತ್ಬಿಡ್ತೀನಿ. ಸೊ ಅದೊಂದು ನಿಮ್ಮ ಬ್ಯೂಟಿ ತುಂಬ ಚೆನ್ನಾಗಿ ಕಂಡಿದೆ ನಮಗೆ ಸ್ಕ್ರೀನಲ್ಲಿ. ಸೊ ಹೇಗೆ ಮೇಂಟೈನ್ ಮಾಡೋದು ಆ ಸೌಂದರ್ಯವನ್ನು ಆ್ಯಂಡ್ ಯಾಕೆ ಇಷ್ಟು ಚಂದ ನೀವು ಅಂತ? ಅಂದರೆ ಮೇಂಟೈನ್ ಅಂತ ಏನಿಲ್ಲ, ಒಳ್ಳೆ ಊಟ ಮಾಡಬೇಕು, ಒಳ್ಳೆ ನಿದ್ದೆ ಮಾಡಬೇಕು, ಒಳ್ಳೆ ವರ್ಕೌಟ್ ಮಾಡಬೇಕು, ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು. ಆಮೇಲೆ ಈಗಿನ ಜನ್ರೇಷನಲ್ಲಿ ಹೇಗೆ ಅಂತಂದರೆ ಎಲ್ಲರೂ ನಾಳೆ ಬಗ್ಗೆ ಯೋಚನೆ ಮಾಡಿ ಇವತ್ತಿಂದನ್ನು ಕಳ್ಕೊಂಡ್ಬಿಡ್ತೀವಿ. ಸೊ ನಾವೇನು ಮಾಡಬೇಕು, ಈಗ ಪ್ರೆಸೆಂಟಿಗಿರಬೇಕು, ಆ ಪ್ರೆಸೆಂಟ್ನ ಎಂಜಾಯ್ ಮಾಡಬೇಕು. ನಾಳೆ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಸೊ ಇರೋ ಕ್ಷಣನ ಎಂಜಾಯ್ ಮಾಡಿಕೊಂಡು ಜೀವನ ಪೂರ್ತಿ ನಮ್ಮಲ್ಲಿರೋ ಆ ಒಂದು ಮಗುನ ಸಾಯಿಸದೆ ಚೆನ್ನಾಗಿರಬೇಕು. ಈ ರಾಮಾಯಣ ಸಿನಿಮಾದಲ್ಲಿ ಕಂಪ್ಲೀಟ್ ಆ ಪಾತ್ರಕ್ಕೆ ಕಂಪ್ಲೀಟಾಗಿ ಜೀವ ತುಂಬಿ ನಟಿಸಿ ಸೈ ಅನ್ಸ್ಕೊಂಡಿದ್ದೀರಾ. ಸೊ ನನಗೂ ಆಸೆ ಇದೆ, ಜನ ಅಟ್ಲೀಸ್ಟ್ ಯಾರು ನೋಡಿಲ್ವೋ ಬಂದು ಸಿನಿಮಾ ನೋಡಲಿ ಅಂತ ಹೇಳಿ. ಫೈನಲಿ ಆಡಿಯನ್ಸ್ಗೆ ನಿಮ್ಮ ಕರೆ? ಅದೇ ಸಿನಿಮಾ ರಿಲೀಸ್ ಆಗಿ ಒಂದು 2-3 ದಿನ ಆಯ್ತು ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಹೋಗ್ತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ ಕೂಡ. ಇನ್ನೂ ಚೆನ್ನಾಗಿ ಹೋಗಬೇಕು ಅನ್ನೋದು ನಮ್ಮ ಇಡೀ ರಾಮಾಯಣ ತಂಡದ ಆಸೆ. ಪ್ಲೀಸ್ ಎಲ್ಲರೂ ಸಿನಿಮಾನ ನೋಡಿ, ನಿಮ್ಮ ಆಶೀರ್ವಾದ ಆಮೇಲೆ ನಿಮ್ಮ ಒಂದು ಹೊಗಳಿಕೆ ನಮಗೆ ತುಂಬಾ ಇಂಪಾರ್ಟೆಂಟ್. ನೀವೆಲ್ಲರೂ ನೋಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ತುಂಬ ಮೆಮೊರಿಯಲ್ಲಿ ಉಳ್ಕೊಂಡಿದೆ ರಾಮಾಯಣ ಅಂತ ಬಂದರೆ? ರಾಮಾಯಣ ಅಂದರೆ ಆ ಟೈಮ್ ಸ್ಪೆಂಡ್ ಮಾಡಿದ್ದು, ಇಡೀ ಎಂಟೈರ್ ಟೀಮ್ ಎಲ್ಲ ಬಂದು ನಾವು ಒಂಥರ ಫ್ಯಾಮಿಲಿ ಥರ ಇದ್ವಿ. ಸೊ ನಾಟ್ ಲೈಕ್ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಥರ ಇದ್ವಿ. ನಾವು ಯಾರೂ ಕೂಡ ಇವರು ಅನ್ನೋದು ಇರಲಿಲ್ಲ. ಸೊ ಆ ಟೈಮಲ್ಲಿ ನಾವು ಸ್ಪೆಂಡ್ ಮಾಡಿದ ಟೈಮು, ಒಟ್ಟಿಗೆ ಕೂತ್ಕೊಂಡಿದ್ದು ಊಟ ಮಾಡಿದ್ದಿದ್ದು ಟೈಮ್, ಐ ಥಿಂಕ್ ಈಗ ಸಿನಿಮಾ ಮುಗಿದ್ಮೇಲೆ ಅದೆಲ್ಲ ಮಿಸ್ ಮಾಡ್ಕೊಳ್ತೀನಿ. ನೀವಿಬ್ಬರ ಜೋಡಿ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಮತ್ತೆ ಇನ್ನೊಂದು ಸಿನಿಮಾ ಆಗಬೇಕು ನಿಮ್ಮದು ಅಂತ ಹೇಳಿ. ಸೊ ಅದು ನಿಮ್ಗೆ ಬಂದಿದೆಯಾ? ಹೌದು, ಆ್ಯಕ್ಚುಲಿ ಎಲ್ಲರೂ ಹೇಳಿದ್ರು ಕೆಮಿಸ್ಟ್ರಿ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಇಬ್ರು ಅಂತ. ಬಟ್ ಇನ್ನೊಂದು ಸಿನಿಮಾದ್ರ ಬಗ್ಗೆ ಗೊತ್ತಿಲ್ಲ ಇನ್ನು ಏನಂತ. ಸೊ ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ರಾಮಾಯಣ ಸಿನಿಮಾಗೆ ಆಲ್ ದಿ ಬೆಸ್ಟ್. 100% ಜನ ನೋಡ್ತಾರೆ, ಒಪ್ತಾರೆ, ಪ್ರೀತಿಯಿಂದ ಅದನ್ನು ಅಪ್ಪಿಕೊಳ್ತಾರೆ ಅನ್ನೋ ಒಂದು ಹೋಪ್ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಮೇಘಾ ಶೆಟ್ಟಿಯವರ ಮಾತುಗಳು. ಕ್ಯಾಮ್ರಾಮ್ಯಾನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.